ವಾಪಸ್ಸು ಅದನ್ನು ಇಲ್ಲಿಗೆ ರಿಮ್ಯಾಂಡ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡಿಕೊಳ್ಳಿಕ್ಕೆ ಒಂದು ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಒಂದು ಎನ್ಕ್ವೈರಿ, ಒಂದು SIT ಫಾರ್ಮೇಷನ್ ಮಾಡಿ, ಸೊ ಎಲ್ಲೆಲ್ಲಿ ಏನೇನು ಕಾನ್ಸ್ಪಿರಸಿ ಆಗಿದೆ, ಮಿಸ್ಯೂಸ್ ಆಗಿದೆ, ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಹಾಕಿಲ್ಲ, ಯಾವ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಿಲ್ಲ, ಅವನ್ನೆಲ್ಲ ಕೂಡ ಆಫೀಸರ್ಸ್ ಕೂಡ ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಿ ಎಷ್ಟೇ ಜನ ಆಫೀಸರ್ಸ್ ಆಗಲಿ ಎಲ್ಲರನ್ನೂ ಕೂಡ ಸಸ್ಪೆಂಡ್ ಮಾಡಬೇಕು ಅಂತೇಳಿ, ಜೊತೆಗೆ ನಮ್ಮ ಲಾಯರ್ಸ್ ಯಾರು ಇನ್ ಟೈಮಲ್ಲಿ ಅವರು ಆ ಕೋರ್ಟ್ಗೆ ಫೈಲ್ ಮಾಡಿಲ್ಲ, ಲೀಗಲ್ ಆಗಿ ಮಾಡಿಲ್ಲ, ಅದೆಲ್ಲ ಕೂಡ ಸುಮ್ಮನೆ ಕೋರ್ಟ್ಗೆ ಹೋಗೋದು, ನಿಂತ್ಕೊಳ್ಳೋದು, ಬರೋದು, ಇಂಥದ್ದೆಲ್ಲ ಮಾಹಿತಿಗಳು ಕೂಡ ನಮಗೆ ಬೇಕಾದಷ್ಟು ಬಂದಿದೆ. ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಅವ್ರನ್ನೆಲ್ಲ ಅಡ್ವೊಕೇಟ್ಸ್ನ ರಿಮೂವ್ ಮಾಡುವಂಥ ವ್ಯವಸ್ಥೆ, ಎಲ್ಲರೂ ಕೂಡ ದೇ ಶುಡ್ ಬಿ ಅಕೌಂಟಬಲ್. ನಮ್ಮ ಆಫೀಸರ್ಸು ಅಕೌಂಟಬಲ್ ಇರಬೇಕು, ಯಾರು ಲ್ಯಾಂಡ್ ಅಕ್ವಿಷನ್ ಆಫೀಸರ್ಸು, ಮತ್ತು ಯಾರು ಪರ್ಮಿಷನ್ ಕೊಡಬೇಕಾಗಿತ್ತು ಇನ್ ಟೈಮಲ್ಲಿ, ಕೆಲವು ಸಂದರ್ಭದಲ್ಲಿ ಪರ್ಮಿಷನ್ ಕೊಡಬೇಕಾಗ್ತದೆ, ಅವರು ಇನ್ ಟೈಮಲ್ಲಿ ಯಾರು ಪರ್ಮಿಷನ್ ಕೊಡಬೇಕು, ಅವರು ಕೂಡ ಕೊಡಲಿಲ್ಲ ಅಂತಂದ್ರೆ ಅವ್ರ ಮೇಲೂ ಆಕ್ಷನ್ ತಗೋಬೇಕು ಅಂತೇಳಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇನ್ನೊಂದು ಹೊಸ ಆಕ್ಟ್ ಪ್ರಕಾರ ಒಂದು ಅವಕಾಶ ಇದೆ, ಒಂದು ಕಾನ್ಸ್ಟಿಟ್ಯೂಷನ್ ಆಫ್ ಅಥಾರಿಟಿ ವಿತ್ ರಿಟೈರ್ಡ್ ಜಡ್ಜಸ್ ಇಟ್ಕೊಂಡು ಅಲ್ಲಿ ಕೋರ್ಟ್ಗಳಿಗೆ ಹೋಗದೇನೆ ಇಲ್ಲೇ ಅದನ್ನ ಕೆಲವು ತೀರ್ಮಾನಗಳನ್ನು ಮಾಡಲಿಕ್ಕೆ ಒಂದು ಈ 2013 ಫ್ರೀ ಅಂಡ್ ಫೇರ್ ಆಕ್ಟ್ ಅಲ್ಲಿ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಸೊ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಮತ್ತು ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅದನ್ನ ಡಿಸ್ಟ್ರಿಕ್ಟ್ ವೈಸ್ ಮಾಡೋದು, ಡಿವಿಷನ್ ವೈಸ್ ಮಾಡೋದು, ಪ್ರಾಜೆಕ್ಟ್ ವೈಸ್ ಮಾಡೋದು, ಅದನ್ನ ನಾವು ಸರ್ಕಾರದಲ್ಲಿ ಮುಂದೊಂದು ದಿನದಲ್ಲಿ ನಾವು ತೀರ್ಮಾನ ಮಾಡ್ತೇವೆ. ಒಟ್ಟೊಳಗೆ ವಿ ಆರ್ ಗೋಯಿಂಗ್ ಟು ಕಾನ್ಸ್ಟಿಟ್ಯೂಟ್ an authority with all the retired judges or sitting judges. ನಮ್ಮ ಕೋರ್ಟ್ಗಳ ಹತ್ರ ಮಾತಾಡ್ಬಿಟ್ಟು ಆ ತೀರ್ಮಾನವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಯಾರು ಡಿಲೇ ಇನ್ ಗ್ರಾಂಟಿಂಗ್, ಆಮೇಲೆ ಪರ್ಮಿಷನ್ ಟು ಫೈಲ್ ದಿ ಅಪ್ಲೈಡ್ ಇದು ಕೇಸಸ್ ಅಂತವರೆಲ್ಲ ಕೂಡ ಮರ್ಸಿಲೆಸ್ ಆಗಿ ನಾವು ಆಕ್ಷನ್ ತಗೋತೀವಿ. ಆಮೇಲೆ ಕೆಲವ್ರನ್ನ ನಾವು ಅದ್ರ ಮೇಲೆ ಕ್ರಮ ಕೂಡ ನಾವು ಕೈಗೊಳ್ತೇವೆ. ಅವರಿಗೆ ಪರ್ಮಿಷನ್ ಏನೇನು ಕೊಡಬೇಕು, ತಿರ್ಗಾ ವಾಪಸ್ ಏನಾದ್ರು ಡಿಲೇ ಆಗಿತ್ತು ಅಂದ್ರೆ ಅದಕ್ಕೆಲ್ಲ ಕೊಡುವಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಜೊತೆಗೆ ನಾವು ಕೆಲವು ಸಂದರ್ಭದಲ್ಲಿ ಏನಾಗಿದೆ, ನಾವು ದುಡ್ಡು ಕೊಡಬೇಕಾಗಿದ್ದು, ಈಗ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಅದನ್ನ ಅಕ್ವಿಷನ್ ಪ್ರೊಸೀಡಿಂಗ್ಸ್ ಅವ್ರು ಮಾಡ್ತಾರೆ. ಬಟ್ ದುಡ್ಡು ಕೊಡಬೇಕಾದವರು, ಪ್ರಾಜೆಕ್ಟ್ ನಡೆಸಬೇಕಾದವರು ನಮ್ಮ ಇರಿಗೇಷನ್ ಇಲಾಖೆ, KBJNL, KNL, VJNL ಇವೆಲ್ಲ ಕೂಡ ನಮ್ಮನ್ನೇ ಪಾರ್ಟಿ ಮಾಡಿಲ್ಲ, ಅವರವರೇ ಪಾರ್ಟಿ ಮಾಡಿಕೊಂಡು ನಮ್ಮ ಇಲಾಖೆಯವ್ರನ್ನೇ ಪಾರ್ಟಿ ಮಾಡಿದೆ. ಈಗೇನೋ ನಮ್ಮ R&R ಕಮಿಷನರು ನಮ್ಮ ಇಲಾಖೆಗೆ ಸಂಬಂಧಪಟ್ಟವ್ರನ್ನ ಸದ್ಯಕ್ಕೆ ಇಟ್ಟಿದ್ದೋ ನಾವು. ಸೊ ಅದಕ್ಕೆ ನಾವು ಅವ್ರು ಎಲ್ಲಿ ನಮ್ಮನ್ನ ಪಾರ್ಟಿ ಮಾಡಿಲ್ಲ ಅದಕ್ಕೆಲ್ಲ ತಿರ್ಗಾ ವಾಪಸ್ಸು ನಾವು ಅವ್ರಿಗೆ ಅಪೀಲ್ ಮಾಡಿ ರಿಟ್ ಪಿಟಿಷನ್ ಫೈಲ್ ಮಾಡಲಿಕ್ಕೆ ಹೈಕೋರ್ಟಲ್ಲಿ ಮಾಡಲಿಕ್ಕೆ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಆಮೇಲೆ ಕನ್ಸೆಂಟ್ ಅವಾರ್ಡ್ ಏನು ಮೊನ್ನೆ ತೀರ್ಮಾನ ಮಾಡಿದ್ದೇವೆ, ಒಂದು ಅವಕಾಶ ಇದೆ ಎಲ್ಲ ಕಡೆ. ಆ ಕನ್ಸೆಂಟ್ ಅವಾರ್ಡ್ನ ಎಕ್ಸ್ಪಿಡೇಷನ್ ಮಾಡಲಿಕ್ಕೆ ನಾವು ಕೂಡಲೇ ಆದಷ್ಟು ಲಿಟಿಗೇಷನ್ ಕೇಸಸ್ನ ಕಡಿಮೆ ಮಾಡಬೇಕು ಅಂತೇಳಿ ಕನ್ಸೆಂಟ್ ಅವಾರ್ಡ್ ಮಾಡಿ ಏನು ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಆಮೇಲೆ ಕೆಲವು ಡಿಲೇ ಕಂಡನೇಷನ್ ವಿಚಾರದಲ್ಲಿ ನೆಕ್ಸ್ಟ್ ಅಸೆಂಬ್ಲಿ ಸೆಷನ್ಗೆ ಒಂದು ಅಮೆಂಡ್ಮೆಂಟ್ ತರಬೇಕು ಅಂತೇಳಿ ನಮ್ಮ ಡೆಲ್ಲಿಯ ಸುಪ್ರೀಂ ಕೋರ್ಟ್ ಕೆಲವು ಅಡ್ವೊಕೇಟ್ಸ್ ಕೂಡ ಅವ್ರಿಗೆ ಒಪಿನಿಯನ್ ಕೇಳಿದ್ದೇವೆ. ಇಲ್ಲಿ ನಮ್ಮ ಅಡ್ವೊಕೇಟ್ ಜನರಲ್ಲು, ಲಾ ಸೆಕ್ರೆಟರಿ, ಲಾ ಬ್ಯಾರಿಸ್ಟರ್ ಅವರೆಲ್ಲ ಕೂತ್ಕೊಂಡು ಇದನ್ನು ಯಾವ ರೀತಿ ಒಂದು ಪ್ರಪೋಸಲ್ ಮಾಡಬೇಕು. ಏಕೆಂದ್ರೆ ಯಾರನ್ನು ಡಿಲೇ ಲಾ ಆಫ್ ಲಿಮಿಟೇಷನ್ ಇರ್ತದೆ, ಡಿಲೇ ಕಂಡೀಷನ್, ಅದಕ್ಕೆ ರಕ್ಷಣೆ ಮಾಡಲಿಕ್ಕೆ ಸರ್ಕಾರದ ಕಾನೂನನ್ನು ರಕ್ಷಣೆ ಮಾಡಲಿಕ್ಕೆ ಅದಕ್ಕೆ ಒಂದು ಅಮೆಂಡ್ಮೆಂಟ್ ಮೂವ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಸೊ ಲೀಗಲ್ ಸೆಲ್ಲು ಡೆಲ್ಲಿಲಿ ಒಂದು ಸಪ್ರೇಟ್ ವಾದಂಥ, ಡೆಲ್ಲಿಲಿ ಮತ್ತು ಬೆಂಗಳೂರಲ್ಲಿ ಈ ಎಲ್ಲ ಲೀಗಲ್ ಕೇಸಸ್ ವಿಚಾರಕ್ಕೆ ಇನ್ನೊಂದು ಪ್ರತ್ಯೇಕವಾದಂಥ ಸೆಲ್ ಅನ್ನ ಮಾನಿಟರ್ ಮಾಡಲಿಕ್ಕೆ ನಾವು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ.
ಜೊತೆಗೆ ಸುಪ್ರೀಂ ಕೋರ್ಟಲ್ಲಿ ಇರ್ಬೋದು, ಹೈಕೋರ್ಟಲ್ಲಿ ಇರ್ಬೋದು ಮತ್ತು ಕೆಲವು ಬೇರೆ ಡಿಸ್ಟಿಕ್ ಕೋರ್ಟ್ಸಲ್ಲಿ ಡಿಸ್ಟಿಕ್ ಕೋರ್ಟಲ್ಲಿ ರೆಕಾರ್ಡ್ ಆಗದೆ ಇರ್ಬೋದು. ಬಟ್ ಈ ಎಲ್ಲ ಕಡೆ ನಮ್ಮ ಜಡ್ಜ್, ನಮ್ಮ ಲಾಯರ್ಸು ಯಾರು ಹೋಗಿ ಏನು ಆರ್ಗ್ಯುಮೆಂಟ್ ಮಾಡ್ತಾರೆ ಅದೆಲ್ಲ ಕೂಡ ರೆಕಾರ್ಡ್ ಮಾಡಲಿಕ್ಕೆ ನಮ್ಮ BDL ಆಗ್ಬೋದು, ನಮ್ಮ ಇರಿಗೇಷನ್ ಇಲಾಖೆಯಲ್ಲಿ ಒಂದು ಸಪರೇಟ್, ಈಗ ನಿಮಗೂ ಫೋನಲ್ಲೂ ಕೂಡ ನೀವು ತೆಗೆದುಕೊಂಡು ನೋಡ್ಕೋಬಹುದು ಯಾರು ಏನೇನು ವಾದ ಮಾಡಿದ್ರು ಜಡ್ಜಸ್ ಮುಂದೆ ಅಂತೇಳಿ, ಜಡ್ಜ್ ಏನು ಹೇಳಿದ್ರು ಅಂತ ಹೇಳ್ಬೋದು, ಲಾಯರ್ ಏನು ಮಾತಾಡ್ದ ಅಂತ ಹೇಳ್ಬೋದು, ಏನು ದಾಖಲೆ ಏನು ಮಾಡೋದು ಅದನ್ನ ಕಂಪ್ಲೀಟ್ ಒಂದು ಸೆಲ್ಲೇ ರೆಕಾರ್ಡಿಂಗ್ ಮಾಡ್ಕೊಳ್ಳಿಕ್ಕೆ. ಈಗ ನಾವು ಹೆಂಗೆ ನಮ್ಮ ಕಂಟ್ರೋಲ್ ರೂಮ್ ಇಟ್ಕೊಂಡಿರ್ತೀವಿ ಹಂಗೆ ಎಲ್ಲ ಲೀಗಲ್ ಟೀಮ್ ಅವ್ರನ್ನ, ಲೀಗಲ್ ಕೆಲಸ ಮಾಡೋಂಥವ್ರನ್ನ ಹೋಗಿ ಅವ್ರು ಪಾರ್ಟಿಸಿಪೇಟ್ ಮಾಡಿದಾರಾ, ನಮ್ಮ ಆಫೀಸರ್ಸ್ ಹೋಗಿ ನಿಂತಿದ್ದಾರಾ, ಅಸಿಸ್ಟ್ ಮಾಡಿದಾರಾ, ಲಾಯರ್ಗಳು ಏನಾದ್ರು ಸರಿಯಾಗಿ ವಾದ ಮಾಡ್ತಾ ಇದ್ದಾರಾ ಇಲ್ಲ ಅಂತೇಳಿ ಇಲ್ಲೇ ಕೂತ್ಕೊಂಡು ಇಲ್ಲಿ ವಾಚ್ ಮಾಡಿ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಲಿಕ್ಕೆ ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಸೊ ಈಗಾಗಲೇ ನಾನು ಹೇಳ್ದಂಗೆ ಅಥಾರಿಟಿ ವಿಚಾರದಲ್ಲಿ ಎಲ್ಲ ಡಿಸ್ಟಿಕಲ್ಲೂ ಕೂಡ ಮಾಡೋದು, ಡಿವಿಷನ್ ಅದನ್ನು ಕ್ಯಾಬಿನೆಟ್ ಅಲ್ಲಿ ಮುಂದಕ್ಕೆ ನಾವು ತೀರ್ಮಾನ ನಾವು ಮಾಡ್ತೇವೆ. ಸೊ ಸುಪ್ರೀಂ ಕೋರ್ಟಲ್ಲಿ ನಾವೊಂದು SLP ಕೂಡ ಫೈಲ್ ಮಾಡ್ತಾ ಇದ್ದೇವೆ. ಅದಕ್ಕೊಂದು ಏಜೆನ್ಸಿ ಕೂಡ ನಾವು ಅದನ್ನು ಮಾಡಿ ಇದನ್ನು ಯಾವ ರೀತಿ ನಮಗೆ ವಾಪಸ್ ತರಬೇಕು ಕೆಲವು ಕೇಸಸ್ ಅಂತೇಳಿ, ಸೊ ಅಲ್ಲೂ ಕೂಡ ನಮ್ಮ ಒಂದು ಏಜೆನ್ಸಿಗೆ ಅಲ್ಲಿ ಒಂದು ಫೈನಲೈಸ್ ಮಾಡುವಂಥ ತೀರ್ಮಾನನ ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಏನೇನು ಫೈಲ್ ಮಾಡಬೇಕು ಆ ಕೇಸ್ಗೆಲ್ಲ ಒಂದು ಸಪರೇಟ್ ಸೆಲ್ಲನ್ನು ಅಲ್ಲೂ ಕೂಡ ರೆಡಿ ಮಾಡಿ ತೀರ್ಮಾನ ಮಾಡ್ತೀವಿ. ಇನ್ನು BDL ಕೂಡ ಇದೇ ರೀತಿ ಮಾನಿಟರಿಂಗ್ ಸಿಸ್ಟಮ್ನ ರೆಕಾರ್ಡ್ ಮಾಡಲಿಕ್ಕೆ ಅಲ್ಲೂ ಕೂಡ ನಾವು ಮಾಡ್ತೀವಿ. ಇರಿಗೇಷನ್ BD ಎರಡು ಕೂಡ ನಾವು ಮಾಡ್ತೀವಿ. ಸೊ ಆದಷ್ಟು ಸ್ಪೀಡಿ ಡಿಸ್ಪೋಸಲ್ ಆಫ್ ಆಲ್ ದಿ ಕೋರ್ಟ್ ಕೇಸಸ್ ಮಾಡ್ತೀವಿ. ಇಲ್ಲಿ ಮಧ್ಯೆ ಏನಾಗಿದೆ ಅಂದ್ರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ತಮ್ಗೆ ಹೇಳಬೇಕು ಅಂದ್ರೆ 9 ಲಕ್ಷ ಏನಾದ್ರು ನಮ್ಮ ಅವಾರ್ಡ್ ಪಾಸ್ ಆಗಿದ್ರೆ ಕೊನೆಗೆ ಅಪೀಲ್ ಹಾಕಿ ಕೊನೆಗೆ 9 ಕೋಟಿ ಆರ್ಡರ್ ಆಗಿದೆ. ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅವರು ಕೇಸ್ ಹೋಗಿದೆ. ಜಮೀನ್ ಬೆಲೆ 9 ಲಕ್ಷ ಅವಾರ್ಡ್ ಅಲ್ಲಿ ಪಾಸ್ ಆಗಿದ್ರೆ ಡಬಲ್ ಆದ್ರೆ ಒಂಥರ ಸುಮಾರು 9 ಕೋಟಿ, 10 ಕೋಟಿ, 12 ಕೋಟಿ, 15 ಕೋಟಿ, 23 ಕೋಟಿ ಎಲ್ಲ ಕೂಡ ಆರ್ಡರ್ ಆಗಿದೆ. ಈ ಬಾಗಲಕೋಟೆ, ಬಿಜಾಪುರ ಈ ಕಡೆ ಎಲ್ಲ ಆಗಿದೆ. ಹಾಸನ ಜಿಲ್ಲೆಯಲ್ಲೂ ಇದೇ ರೀತಿ ಆಗಿದೆ. ಸೊ ಅದಕ್ಕೆ ಬೇಕಾದಷ್ಟು ಕೇಸು ಇಂಥವೆಲ್ಲ ದಾಖಲೆ ಇದೆ. ಆ ದೃಷ್ಟಿಯಿಂದ ಈ ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಇಲ್ಲೂ ಕೂಡ BDL ಕೂಡ ಇದೇ ರೀತಿ ಅಕ್ವಿಷನ್ ವಿಚಾರದಲ್ಲಿ ಅಲ್ಲಿ ಕೂಡ ಒಂದು ಅಪೀಲೇಟ್ ಅಥಾರಿಟಿ BDI ಇರ್ಬೋದು, BMRD ಇರ್ಬೋದು, ಈ ರೋಡಿನ ವಿಚಾರ ಇರ್ಬೋದು, ಇದನ್ನ ನಮ್ಮ BDL ಕೆಲವು ಏನೇ ಇರಲಿ ಕೆಲವು ಅಲ್ಲೂ ಕೂಡ ಒಂದು ಅಪೀಲೇಟ್ ಅಥಾರಿಟಿ ಮಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಆ ಕೆಲಸ ಕೂಡ ನಾವು ಮಾಡ್ತೇವೆ. ಆಮೇಲೆ ನಮ್ಮ PR ಬೆಂಗಳೂರು ಬಿಸಿನೆಸ್ ಕಾರಿಡಾರ್ 1, ಬೆಂಗಳೂರು ಬಿಸಿನೆಸ್ ಕಾರಿಡಾರ್ 2 ಅಲ್ಲೂ ಕೂಡ ಕಾಂಪನ್ಸೇಷನ್ ಕೊಡಲಿಕ್ಕೆ ಈಗ ನಾವು 5 ಅವಕಾಶಗಳನ್ನು ನಾವು ಕೊಟ್ಟಿದ್ದೇವೆ. ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಐ ವಿಲ್ ನಾಟ್ ಯೀಲ್ಡ್. ಅದು ನಮ್ಮ ಮುಂದುವರಿತದೆ. ಆ ರೋಡ್ ಅದಕ್ಕೆ ಎಲ್ಲರೂ ಕೂಡ ಅವಾರ್ಡ್ ಪಾಸ್ ಮಾಡಲಿಕ್ಕೆ ಟೈಮ್ ಲೈನ್ ಕೊಟ್ಟಿದ್ದೀನಿ. ರೈತರು ಕೂಡ ಎಷ್ಟೆಷ್ಟು ಈಗ ಅವಾರ್ಡ್ ಮಾಡಿರೋ ಪ್ರಕಾರ ಈಗ ನಾವು ಕೋರ್ಟ್ಗೂ ಕೂಡ, ಯಾಕೆಂದ್ರೆ ನಮ್ಮ ಹಳೆ ಆಕ್ಟ್ ಅಲ್ಲಿ ಅವಕಾಶ ಇಲ್ಲ. ಈಗ ಹೊಸದಾಗಿ ಮಾಡಲಿಕ್ಕೆ ಎಷ್ಟೆಷ್ಟು ಬರ್ತದೆ ಅವ್ರಿಗೆ ಅನ್ನೋದು ಕೂಡ ಒಂದು ವರದಿ ಮಾಡಿ ಒಂದು ಮಾಹಿತಿಯನ್ನು ರೈತರಿಗೂ ಕೂಡ, ಪಾಪ ಅವ್ರಿಗೆ ಮಾಹಿತಿ ಇಲ್ಲದೆ ಇರ್ಬೋದು, ಕೆಲವರೆಲ್ಲರಿಗೂ ಕೂಡ ನಾವು ತಿಳಿಸಬೇಕಾಗ್ತದೆ. ಸೊ ಅದಕ್ಕೆ ಆದಷ್ಟು ಜಲ್ದಿ ಒಂದು ವಿತಿನ್ 6 ಮಂತ್ಸ್ ನಮ್ಮ ಕೆಲಸವನ್ನು ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅವ್ರಿಗೆಲ್ಲ ಟೈಮ್ ಲೈನ್ ಕೊಟ್ಟಿದ್ದೀನಿ. ಇನ್ನೊಂದು ತಿಂಗಳೊಳಗಡೆ ಎಲ್ಲದಕ್ಕೂ ಕೂಡ ಅವಾರ್ಡ್ ಪಾಸ್ ಮಾಡಿ ಅವ್ರಿಗೆ ಮಾಡ್ತೀನಿ. ಇಲ್ಲ ಅಂತಂದ್ರೆ ನಾವು ಹೊಸ ಆಫೀಸರ್ಸ್ನೆಲ್ಲ ರಿಮೂವ್ ಮಾಡಿ ಬೇರೆ ಹೊಸ ಟೀಮ್ನ ಹಾಕಿ ಕೆಲಸವನ್ನು ನಾನು ಮಾಡಿಸ್ತೇನೆ. ಈ ಮೇಜರ್ ಡಿಸಿಷನ್ಸ್ನ ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ಈಗೇನು ಬೇರೆ ಕೆಲವು ವಿಚಾರಗಳನ್ನ ಡೀಟೇಲ್ ವರದಿ ಇದೆ ವಿತ್ ಟೇಬಲ್. ಈಗ ನಾನು ಮಾತಾಡಿದ್ದೀನಿ ಅದೆಲ್ಲ ಕೂಡ ನಿಮಗೆ ನಾನು ನಿಮಗೊಂದು ರೆಫರೆನ್ಸ್ಗೆ ಒಂದು ಮಾಹಿತಿಯನ್ನ ಪ್ರೆಸ್ ನೋಟ್ನ ವಾಟ್ಸಪ್ ಅಲ್ಲಿ ನಾನು ಕಳಿಸ್ಕೊಡ್ತೇನೆ. ಅದನ್ನು ನಾನು ಹೇಳಕ್ ಬರೋದಿಲ್ಲ ಎಷ್ಟು ಕೇಸಸ್ ಇದೆ ಅಂತ ಹೇಳಕ್ಕೆ. ಇಂಡಿವಿಜುವಲ್ ಕೇಸಸ್ ಬೇಕಾದಷ್ಟು ಜಮೀನಿದೆ. ನನ್ನ ಪ್ರಕಾರ ಆಲ್ಮೋಸ್ಟ್ ಎಷ್ಟು ಲಕ್ಷ ಕೋಟಿ ಕಟ್ಟಬೇಕಾಗ್ತದೋ ದಂಡ ನನಗೆ ಗೊತ್ತಿಲ್ಲ.
ಈಗ ನಾವು ಈಗ ನಾವು ಸುಮ್ಮನೆ ಉದಾಹರಣೆ ಹೇಳಿದ್ನಲ್ಲ, 9 ಲಕ್ಷ ಕೇಸುಗೆ ಅವಾರ್ಡ್ ಪಾಸ್ ಆಗಿದ್ರೆ ತಿರ್ಗಾ ಕೋರ್ಟಲ್ಲಿ ಫೈನಲ್ ಆಗಿ ಬಂದಿರೋದು 9 ಕೋಟಿ. 1000 ಪಟ್ಟು ಜಾಸ್ತಿ. ಇವೆಲ್ಲ ಮಾಹಿತಿಗಳೆಲ್ಲ ಇದೆ. ನಾನೆಲ್ಲ ಅಸೆಂಬ್ಲಿಲಿ ಒಂದಿನ ಮಾತಾಡೋದಕ್ಕೆ ಕೆಲವರೆಲ್ಲ ಕೋರ್ಟ್ ಲಾಯರ್ಸ್ ಎಲ್ಲ ಅಲ್ಲೆಲ್ಲ ಸ್ಟ್ರೈಕ್ ಮಾಡ್ತಿದ್ರಂತೆ ಇರೋ ವಿಚಾರ ಹೇಳಿದ್ರೆ. ಸೊ ಅದಕ್ಕೆ ನೋಡ್ತೀನಿ ನಾನು ಯಾವ ಟೀಮ್ನ ನಾನು ಮಾಡಬೇಕು, SIT ಮಾಡಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು ಏನು ಅಂತೇಳಿ ನಾ ತೀರ್ಮಾನ ಮಾಡಿ. ಯಾಕೆಂದ್ರೆ ಎಷ್ಟೋ ಜನ ರೈತರು ನಾವೇನು ಸೈನ್ ಹಾಕ್ಬಿಟ್ಟಿದೀವಿ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಎಷ್ಟೋ ಜನ ರೈತರು ನಮ್ಮ ಹತ್ರ ಬಂದು ಮಾಹಿತಿಯನ್ನ ಕಳಿಸಿದ್ದಾರೆ. ನಾನೊಂದು ರಿಪೋರ್ಟ್ ತರಿಸ್ಕೊಂಡಿದ್ದೀನಿ ಅದ್ರ ಬಗ್ಗೆ. ಸೊ ಈಗಾಗಲೇ ನಮ್ಮ RCS ಅವರು ಈಗಾಗಲೇ ಫಸ್ಟ್ ನಮ್ಮ ರೆವಿನ್ಯೂ ಅವರು ಈಗಾಗಲೇ ನಮ್ಮ ಕೃಷ್ಣ ಬೈರೇಗೌಡರು ಒಂದು ಎನ್ಕ್ವೈರಿ ಮಾಡಲಿಕ್ಕೆ ಒಂದು ಹೇಳಿದ್ದಾರೆ. ಒಂದು ರಿಪೋರ್ಟ್ ಕೂಡ ಅವರು ಕೊಡ್ತಾರೆ. ಅದಾದ ಮೇಲೆ ನಾನು ಒಂದು ಫಾರ್ಮೇಷನ್ ಪೊಲೀಸ್ ಅವರು ಇಡಬೇಕಾ, ಇನ್ನೊಂದು ಆರ್ಗನೈಸ್ಡ್ ಕ್ರೈಮ್ ಯಾವ ರೀತಿ ಇದೆ, ಕಾನ್ಸ್ಪಿರಸಿ ಯಾವ ರೀತಿ ಇದೆ ಅನ್ನೋದನ್ನ SIT ಯಾವ ರೀತಿ ಮಾಡಬೇಕು ಇದ್ರ ಬಗ್ಗೆ ಅಂತೇಳಿ ಯಾರನ್ನು ಇಡಬೇಕು ಅಂತೇಳಿ ನಾವು ತೀರ್ಮಾನವನ್ನ ಮಾಡ್ತೇವೆ. ನೋಡೋಣ, ಅದು ಇದ್ರೂ ಕೂಡ ಜಸ್ಟ್ ಲುಕ್ ಇನ್ ಟು ಇಟ್. ಬಿಕಾಸ್ ಈಗಾಗಲೇ ನನಗೆ ಸೆಂಟ್ರಲ್ ಗವರ್ಮೆಂಟ್ ಅವರು ಕೂಡ ನಮ್ಮಲ್ಲಿ ಲ್ಯಾಂಡ್ ಅಕ್ವಿಷನ್ ವಿಚಾರದಲ್ಲಿ, ನ್ಯಾಷನಲ್ ಹೈವೇ ವಿಚಾರದಲ್ಲಿ ಬೇಕಾದಷ್ಟು ಅವರು ಕಂಪ್ಲೇಂಟ್ಸ್ ನಮಗೆ ತಿಳಿಸಿದ್ದಾರೆ, ನಮ್ಮ ಗಮನಕ್ಕೆ ತಿಳಿಸಿದ್ದಾರೆ. ಸೊ ನಾನು ಡೆಲ್ಲಿಲೂ ಹೋಗ್ಬಿಟ್ಟು ಇದೊಂದು ಮೀಟಿಂಗ್ನ ನಾನು, ನಮ್ಮ ಹ್ಯಾರಿಸ್ ಅವರು, ನಮ್ಮ BDA ಕಮಿಷನರು, ನಮ್ಮ UD ಸೆಕ್ರೆಟರಿ ನಾವೆಲ್ಲ ಒಂದು ಮೀಟಿಂಗ್ ಅಲ್ಲೇ ನಾನು ಮಾಡಿ ಬಂದಿದ್ದೀನಿ. ರೀಸೆಂಟ್ ಆಗಿ ಲೀಗಲ್ ಮೀಟಿಂಗು ಅಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಅವನ್ನೆಲ್ಲ ಮೀಟ್ ಮಾಡಿ ಬಂದಿದ್ದೀನಿ. ಸೊ ಇನ್ನು ಮುಂದಕ್ಕೆ ಇನ್ನು ದೊಡ್ಡ ಇಲ್ಲಿಗೆ ಎಷ್ಟು ಡ್ಯಾಮೇಜಸ್ ಆಗಿದೆಯೋ ಅದನ್ನು ನಿಲ್ಲಿಸಬೇಕು ಅನ್ನೋ ದೃಷ್ಟಿಯಿಂದ ಆಗಿದ್ದೀನಿ. ಇದೇನಾದ್ರು ನಾನು ತಪ್ಪಿಸಲಿಲ್ಲ ಅಂದ್ರೆ ಆಲ್ಮೋಸ್ಟ್ ಒಂದು 5 ಲಕ್ಷ ಕೋಟಿಯಷ್ಟು ನಮಗೆ ತೊಂದರೆ ಆಗೋಂಥ ಒಂದು ಸಂದರ್ಭ ನನಗೆ ಕಾಣ್ತಾ ಇದೆ. ಯಾಕೆಂದ್ರೆ ನಾವು ಅಫಿಷಿಯಲ್ ಆಗಿ ಕೊಡಬೇಕಾದ್ರೆ ಈಗ ಅನೌನ್ಸ್ ಮಾಡಿರೋದೇ ಒಂದು UKB ಒಂದು 7,000 ಕೋಟಿ 70,000 ಕೋಟಿ ಇದೆ. ಬೇರೆ ಬೇರೆ ಈಗ VGN ಈಗ KNN ನೋಡ್ತಾ ಇದ್ರಲ್ಲ 29,000 ಕೇಸಸ್ ಏನೋ ಐ ಥಿಂಕ್. KNN 25,356 ಕೇಸ್ ಇದೆ. KBGN 29,176 ಕೇಸ್ ಇದೆ. VGN 28,566, CNL 4,454, ಒಟ್ಟು 61,000. ಒಟ್ಟು ಇದಕ್ಕೆ 219 ಜನ ಅಡ್ವೊಕೇಟ್ಸ್ ಇದ್ದಾರೆ. ಈಗಿರೋದು ಲೆಕ್ಕ 219 ಜನ. ಇದು ಬರೀ ಇರಿಗೇಷನ್ ಇಲಾಖೆದು, ಸರ್ಕಾರಿ ಪರ ಹಾಕಿರ್ಬೋದು. ಇರಿಗೇಷನ್ ಇದು ಅದಕ್ಕೆ ಯಾರು ಅಕೌಂಟಬಲ್ ಇಲ್ಲ. ಎಲ್ಲನೂ ಹೇಳಿದ್ದೀನಿ ನಾನು, ಮರ್ಸಿಲೆಸ್ ಆಗಿ ಯಾರದೇ ರೆಕಮೆಂಡೇಶನ್ ಬರಲಿ ಏನೇ ಬಂದಿದೆ, ಯಾರು ಜಯ ಗಳಿಸಿರ್ತಾರೆ, ಯಾರು ನ್ಯಾಯ ಒದಗಿಸ್ಕೊಟ್ಟಿರ್ತಾರೆ ಅವ್ರು ಉಳಿಸ್ಕೊಳ್ಳೋದು, ಮಿಕ್ಕಿದವ್ರನ್ನೆಲ್ಲ ರೀಪ್ಲೇಸ್ ಮಾಡೋದು ಅನ್ನೋ ಡಿಸಿಷನ್ ತಗೊಂಡಿದೀವಿ. ಅವರೆಲ್ಲ ಕೇಸನ್ನು ಮುಂದಕ್ಕೆ ಮಾನಿಟರ್ ಮಾಡಬೇಕು, ರೆಕಾರ್ಡ್ ಮಾಡಬೇಕು ಅಂತ ಹೇಳಿದ್ವಿ. ಎಲ್ಲೆಲ್ಲಿ ರೆಕಾರ್ಡಿಂಗ್ ಪ್ರಾವಿಷನ್ ಇದೆ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲ್ಲೆಲ್ಲ ರೆಕಾರ್ಡ್ ಮಾಡಿದ ಪ್ರಾವಿಷನ್ ಇದೆ, ಅಲ್ಲೆಲ್ಲ ರೆಕಾರ್ಡ್ ಮಾಡೋಂಥದ್ದು. ಪ್ರತಿಯೊಬ್ಬರು ಯಾರು ಹೋಗ್ತಾರೆ ನಾವು ಆಫೀಸರ್ಸ್ ಪ್ರತಿಯೊಂದು ಕೇಸಾಗೆ ಡಾಕ್ಯುಮೆಂಟೇಶನ್ ಕೊಡಬೇಕಾದ್ರೆ ಕರೆಕ್ಟಾಗಿ ಇನ್ ಟೈಮ್ ಪರ್ಮಿಷನ್. ಈಗ ACSಗೆ ಒಂದು ಪರ್ಮಿಷನ್ ಕೊಡೋ ಅವಕಾಶ ಇರ್ತದೆ. ಅವ್ರ ಅವಕಾಶ ಅವರು ಇನ್ ಟೈಮಲ್ಲಿ ಕೊಟ್ಟಿಲ್ಲ ಅಂದ್ರೆ ದಟ್ ಇಟ್ಸೆಲ್ಫ್ ಇಸ್ ಎ ಲ್ಯಾಪ್ಸ್ ಆಫ್ ಟೈಮ್. ಅದ್ರ ಮೇಲೆನೆ ಬೇಕಾದಷ್ಟು ಕೇಸಸ್ ಇರ್ತದೆ. ಸೊ ನಮ್ಮ ಇವ್ರಿಗೆ BDA